ಲಯನ್ಸ್ ಸಂಸ್ಥೆಯ ನೂತನ ಅಧ್ಯಕ್ಷ ಎಂ.ಎ. ಘಾಟ್ವಾಲೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿರುವ ಲಯನ್ಸ್ ಸಂಸ್ಥೆ ವಿಶ್ವದ 220 ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತದೆ. ಲಯನ್ಸ್ ಸಂಸ್ಥೆಯ ಸೇವೆ ಮತ್ತು ನಾಯಕತ್ವವನ್ನು ಕಲಿಸುತ್ತದೆ ಎಂದು ಲಯನ್ಸ್ 317ನೇ ಬಿ ಜಿಲ್ಲೆಯ 2ನೇ ಉಪ ಜಿಲ್ಲಾ ಗವರ್ನರ್ ಶಿವಬಸಪ್ಪ ಮುದಗಲ್ ಹೇಳಿದರು. ಧಾರವಾಡ ನಗರದ ಇಂಜಿನಿಯರ್ ಇನ್ಸ್ಟಿಟ್ಯೂಟ್ ಆಫ್ ಹಾಲ್ನಲ್ಲಿ ನಡೆದ ಗ್ಯಾಲಕ್ಸಿ ಸಂಸ್ಥೆ 2026-27 ಸಾಲಿನ ಪದಾಧಿಕಾರಿಗಳ ಪದವಿ ಪ್ರದಾನ ಮಾಡಿ ಮಾತನಾಡಿದ ಅವರು, ಸೇವೆಗೆ ಮತ್ತೊಂದು ಹೆಸರು ಲಯನ್ಸ್ ಸಂಸ್ಥೆ. ಇಂತಹ ಸೇವಾ ಸಂಸ್ಥೆಗೆ ಸಾರ್ವಜನಿಕರ ಸಹಕಾರ ಪ್ರೋತ್ಸಾಹ ಅಗತ್ಯ ಎಂದು ಹೇಳಿದರು. ನೂತನ ಅಧ್ಯಕ್ಷ ಎಂ.ಎ. ಘಾಟ್ವಾಲೆ, ಕಾರ್ಯದರ್ಶಿ ಸುರೇಶ್ ಸೆಟ್ಟಮ್ನವರ್, ಖಂಜಾಂಚಿ ನಾಗೇಂದ್ರ ಬೆನಗಿ ಸೇರಿದಂತೆ ಇತರ ಪದಾಧಿಕಾರಿಗಳು ಅಧಿಕಾರವನ್ನ ಸ್ವೀಕರಿಸಿದರು. ಮಾಜಿ ಜಿಲ್ಲಾ ಗವರ್ನರ್ ಹರ್ಷ ದೇಸಾಯಿ ಮಾತನಾಡಿ, ಅರ್ಥಪೂರ್ಣ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದರು. ಎನ್.ಬಿ. ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಹರ್ಷ ದೇಸಾಯಿ ಅತ್ಯುತ್ತಮ ಲಯನ್ಸ್ ಪ್ರಶಸ್ತಿಯನ್ನ ಡಾಕ್ಟರ್ ನಾಗರಾಜ್ ಗುದ್ಗನ್ನವರ್, ಡಾಕ್ಟರ್ ಗಿರೀಶ್ ಕುಚನಾಡ್ ಪ್ರಶಸ್ತಿಯನ್ನ ನಾಗೇಂದ್ರ ಬೆನಗಿ ಮತ್ತು ಡಾಕ್ಟರ್ ಎಂ.ಎ. ಮುಮ್ಮಿಗಟ್ಟಿ ಪ್ರಶಸ್ತಿಯನ್ನ ಗುಂಡಪ್ಪ ರಾಥೋಡ್ರವರು ಸ್ವೀಕರಿಸಿದರು. ವಿಜಯಲಕ್ಷ್ಮಿ ಪ್ರಾರ್ಥಿಸಿದರು. ನಂದಾ ಗುಳೇದ್ಗುಡ್ ಧ್ವಜವಂದನೆ ಸಲ್ಲಿಸಿದರು. ಜ್ಯೋತಿ ಹಿರೇಮಠ್ ಸ್ವಾಗತಿಸಿದರು. ಪ್ರೊಫೆಸರ್ ಬಿ.ಬಿ. ನಂದ್ಯಾಳ್, ಎಸ್.ವೈ. ಶೇಖ್ ಅತಿಥಿಗಳನ್ನ ಪರಿಚಯಿಸಿದರು. ತನುಶ್ರೀ ಹಿರೇಮಠ್ ಮತ್ತು ಆಲ್ಮಾಸ್ ಘಟ್ವಾಲೆ ಜಂಟಿಯಾಗಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಸುರೇಶ್ ಶೆಟ್ಟಮ್ನವರ್ ವಂದಿಸಿದರು. ಡಾಕ್ಟರ್ ವಸಂತ್ ಮನಗುತ್ತಿ, ಅರವಿಂದ್ ಅಗಡಿ, ರೋಹಿಣಿ ಕೊಪ್ಪರ್, ಶೈಲಾ ಕರಗುದ್ರಿ, ಸುರೇಶ್ ಗುದ್ಗನ್ನವರ್, ಅರವಿಂದ್ ಹೆಬ್ಸೂರ್, ಶ್ರೀಕಾಂತ್ ದೇವಗಿರಿ, ರಾಜಶ್ರೀ ಗುದ್ಗನ್ನವರ್, ಮುಕುಂದ್ ಹೆಬ್ಳೀಕರ್, ಪ್ರೊಫೆಸರ್ ಶಿವಪುತ್ರಪ್ಪ ಗುಳೇದ್ಗುಡ್ಡ, ಡಾಕ್ಟರ್ ಪವಾಡ್ ಶೆಟ್ಟಿ, ಪ್ರವೀಣ್ ಬೆಳವತ್ತಿ, ಪೂರ್ವಿ ಹಿರೇಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವು ನಮ್ಮ ದೇಶಕ್ಕೆ ಭಕ್ತಿಪೂರ್ವಕ ವಂದಿಸುತ್ತೇವೆ ಮತ್ತು ಅದಕ್ಕೆ ನಿಷ್ಠರಾಗಿ ವಿರೋಧಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಒಬ್ಬ ಉತ್ತಮ ನಾಗರಿಕನೆಂದು ನಿರೀಕ್ಷಿಸುವ ಹೊಣೆಯನ್ನು ಎಷ್ಟು ಉತ್ಸಾಹ ಆಸಕ್ತಿಯಿಂದ ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸುವುದಲ್ಲವೋ ಎಂಬುದರ ಮೇಲೆ ರಾಷ್ಟ್ರ ಕೀರ್ತಿ ಗೌರವ ಅವಲಂಬಿಸಿರುತ್ತದೆ. ಸುವರ್ಣಾಕ್ಷರದಲ್ಲಿ ಲೇಖನಗೊಂಡಿರುವ ನಮ್ಮ ರಾಷ್ಟ್ರಧ್ವಜ ಇತಿಹಾಸವು ದೇಶದ ಪ್ರತಿಷ್ಠೆಗಾಗಿ ಶ್ರಮಿಸಲು ನಮಗೆ ಸ್ಫೂರ್ತಿದಾಯಕವಾಗಿರುತ್ತದೆ. ನಮ್ಮ ರಾಷ್ಟ್ರಕ್ಕೆ ನಮ್ಮ ನಿಷ್ಠೆ ಅಚಲ ಎಂದು ಪ್ರಮಾಣಪೂರ್ವಕವಾಗಿ ಸಾರಿ ಹೇಳುತ್ತೇವೆ ಮತ್ತು ಅದು ತೋರುವ ಮಾರ್ಗದಲ್ಲಿ ಹೆಜ್ಜೆ ಹಾಕುತ್ತೇವೆ. ರಾಷ್ಟ್ರಧ್ವಜದ ಕೀರ್ತಿ, ಪ್ರತಿಷ್ಠೆ ಮತ್ತು ವೈಭವ ಹೆಚ್ಚಿಸಲು ನಮ್ಮಲ್ಲಿರುವ ಪ್ರತಿಯೊಬ್ಬ ಪ್ರಜೆಯೂ ಪ್ರಾಮಾಣಿಕ ಶುದ್ಧ ಅಂತಃಕರಣದ ಪ್ರಯತ್ನ ಮಾಡುತ್ತೇವೆ. ನಮ್ಮ ರಾಷ್ಟ್ರಧ್ವಜದ ಪ್ರಪಂಚದ ರಾಷ್ಟ್ರ ಸಮೂಹದಲ್ಲಿ ಸರ್ವೋನ್ನತ ಸ್ಥಾನದಲ್ಲಿ ಹೆಮ್ಮೆಯಿಂದ ಹಾರಾಡುವಂತೆ ಮಾಡಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇವೆ. ಜೈ ಹಿಂದ್. ನೀ ಫಲದಾಯಕ, ನೀ ಗಣನಾಯಕ, ನೀ ಫಲದಾಯಕ, ನೀ ಗಣನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯೆಗೂ ಮುನ್ನ ಸ್ತುತಿಸುವೆ ನಿನ್ನ, ವಿದ್ಯೆಗೂ ಮುನ್ನ ಸ್ತುತಿಸುವೆ ನಿನ್ನ, ವಿದ್ಯೆ ಪ್ರದಾಯಿಸೋ ನಮಗೆ ವಿನಾಯಕ. Galaxy, we have assembled here for the 7th installation ceremony. 6 years have been passed. Stepping into 7th means gradually Lions Club Dharwad Galaxy is getting old and getting matured year by year. And a day will come definitely wherein it will show its existence in the entire district. ಆದರೆ ಸಮಯದ ಮಹತ್ವ ಕುರಿತು ಎಸ್ ವಿ ಪರಮೇಶ್ವರ್ ಭಟ್ರು ಒಂದು ಕಡೆ ಹೇಳ್ತಾರೆ, ಅರ್ಧ ದಿನ ರಜೆ ಬೇಕೆಂದು ಹೊತ್ತಿಗೆ ಮುಂಚೆ ರವಿ ಮುಳುಗಿದರೆ ಗತಿ ಏನಯ್ಯ, ಮೈಯೋಳು ಆಲಿಸಿಕೆ ಎಂದು ವಸುಂಧರೆ 2 ದಿನ ತಿರುಗದೆ ನಿಂತರೆ ಗತಿ ಏನಯ್ಯ, ಹಲವು ಸಬೂಬು ಹೇಳಿ ಮಳೆ ಗಾಳಿ ಬೆಂಕಿ ತುಸು ವಿರಮಿಸಿದರೆ ಗತಿ ಏನಯ್ಯ, ನಿಮ್ಮವರು ಎಂಥ ನಿತ್ಯ ಕರ್ಮಸ್ಥರು ಪರೋಪಕಾರಸ್ಥರು ಸದಾಶಿವ ಸದ್ಗುರು ಅಂತ ನೋಡಿ. ಪ್ರಕೃತಿಯಲ್ಲಿ
ವಸುಂಧರೆ ಭೂಮಿ ತಿರುಗದೆ ಬಿಟ್ಟು 2 ದಿನ ತಿರುಗದೆ ನಿಂತರೆ ಏನಾಗ್ಬೋದು? ಕತ್ತಲಿದ್ದಲ್ಲಿ ಕತ್ತಲು, ಬೆಳಕಿದ್ದಲ್ಲಿ ಬೆಳಕು. ಸೂರ್ಯನು ಕೂಡ ನನಗೆ ಯಾಕೋ ಸುಸ್ತಾಗಿದೆ ಅಂತ ಹೇಳಿ ಅರ್ಧ ದಿನ ರಜೆ ಬೇಕಂತ ಹೇಳಿ ಬೇಗನೆ ಮುಳುಗಿಬಿಟ್ರೆ ಗತಿ ಏನಾಗ್ಬೋದು? ಅಲ್ಲೋನು ಕಲ್ಲೋಲ್ಲ. ಹಾಗೆಯೇ ಮಳೆ, ಗಾಳಿ, ಬೆಂಕಿ ಈಗ ನಾವು ಅನುಭವಿಸ್ತಾ ಇದ್ದೇವೆ. ಮಳೆ ಸರಿಯಾಗಿ ಬರ್ತಾ ಇಲ್ಲ, ಕಡಿಮೆ ಆಗ್ತದೆ ಅಂತ ಅನುಭವಿಸ್ತಾ ಇದ್ದೇವೆ. ಇಂತೆಲ್ಲ ಪ್ರಕೃತಿಯೊಳಗೆ ಪ್ರತಿನಿತ್ಯ ಅವರು ತಮ್ಮ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ ನಾವು ಕೂಡ ಸಮಯಕ್ಕೆ ಸರಿಯಾಗಿ ಕಾರ್ಯಪಾಲನೆಯನ್ನು ಕಲಿಬೇಕು ಅಂತಕ್ಕಂಥದ್ದು ಪ್ರಕೃತಿ ನಮಗೆ ಹೇಳ್ಕೊಡ್ತಕ್ಕಂಥ ಪಾಠ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಥಿಂಗ್ ಈಸ್ ಕಾನ್ಸ್ಟೆಂಟ್ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ದ ಕಾನ್ಸ್ಟೆಂಟ್ ಚೇಂಜ್. ಚೇಂಜ್ ಈಸ್ ಎ ರೂಲ್ ಆಫ್ ನೇಚರ್, ಚೇಂಜ್ ಈಸ್ ಎ ಸೈನ್ ಆಫ್ ಪ್ರೋಗ್ರೆಸ್. ಪ್ರಕೃತಿಯೊಳಗೆ ನಿರಂತರ ಬದಲಾವಣೆನೇ ಒಂದು ನಿಯಮ. ಈ ಬದಲಾವಣೆ ಅದು ಉತ್ಕೃಷ್ಟಕ್ಕೆ ಹೋಗಲಿಕ್ಕೆ ದಾರಿ ಮಾಡ್ತದೆ ಅನ್ನೋತಕ್ಕಂಥದ್ದು. ಈಗ ಜ್ಯೋತಿ ಹಿರೇಮಠ್ ಮೇಡಮ್ ಅವರು ಏನು ಸಾಧನೆ ಮಾಡಿದ್ದಾರೆ 25-26ರಲ್ಲಿ, ಅದಕ್ಕಿಂತಲೂ ಹೆಚ್ಚಿನ ಸಾಧನೆಯನ್ನು ಈಗ ಮುಗ್ದುಮ್ ಘಾಟ್ವಾಲೆ ಅವರು ಮಾಡತಕ್ಕಂಥದ್ದು. ಇಂಥ ಒಂದು ಬದಲಾವಣೆ ಇವತ್ತು ನಡೀತಾ ಇದೆ ಅಂತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ಇವತ್ತಿನ ಇನ್ಸ್ಟಾಲಿಂಗ್ ಆಫೀಸರ್ ಗವಿಸಿದ್ದಪ್ಪ ಮುದುಗಲ್, MJF ಗವಿಸಿದ್ದಪ್ಪ ಮುದುಗಲ್ ಸರ್ ಇಲ್ಲಿ ಬಂದಿದ್ದಾರೆ. ನೋಡಿ, ವಕ್ತ್ ಕಿ ಬಾತ್ ಹೇ ಅಂತ ಹೇಳ್ತಾರಲ್ಲ, 2019ರಲ್ಲಿ ನಾನು ಅವರನ್ನ ಇನ್ಸ್ಟಾಲ್ ಮಾಡಿದ್ದೆ ಕೊಪ್ಪಳ ಕ್ಲಬ್ನಲ್ಲಿ. ಇವತ್ತು ಧಾರವಾಡ ಗ್ಯಾಲಕ್ಸಿಗೆ ಅವರು ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಬಂದಿದ್ದಾರೆ. ಇದೊಂದು ಸಂಯೋಗ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಗವಿಸಿದ್ದಪ್ಪ ಅವ್ರ ಬಗ್ಗೆ ಹೇಳೋದಾದರೆ ಮೋಸ್ಟ್ ಹಂಬಲ್, ಡೌನ್ ಟು ಅರ್ತ್ ಮ್ಯಾನ್. ಎರಡನೇ ಮಾತೇ ಇಲ್ಲದವರಿಗೆ. ಸಹನೆ ಇದ್ದರೆ ಸಕಲವೂ ಸಾಧ್ಯ, ವಿನಯವಿದ್ದರೆ ವಿಜಯವು ನಿನ್ನದೇ ಅಂತ ಹೇಳ್ತಾರಲ್ಲ, ಹಂಗೆ ವಿನಯತೆಯಿಂದ ಈ ಒಂದು ಪದವಿಯನ್ನು ಅವರು ಗ್ರಹಿಸಿದರು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 317B ಈ ಜಿಲ್ಲೆಯ ಸಕ್ರಿಯ ಸದಸ್ಯರಾಗಿ ಕೊಪ್ಪಳ ಕ್ಲಬ್ಬನ್ನು 2010ರಲ್ಲಿ ಅವರು ಸೇರ್ತಾರೆ. 2019ರಿಂದ 22ರವರೆಗೆ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಕೊಪ್ಪಳ ಕ್ಲಬ್ ಬಗ್ಗೆ ಒಂದು ಮಾತು ನೆನಪಿಡಬೇಕು. 84-85ರಲ್ಲಿ ಲಾಯನ್ ಚಂಪಲಾಲ್ ಮೆಹ್ತಾ ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದರು. ಅಲ್ಲೆಲ್ಲ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ, 44 ವರ್ಷಗಳ ಮೇಲೆ 28-29ರಲ್ಲಿ ಮತ್ತೆ ಕೊಪ್ಪಳ ಕ್ಲಬ್ನಿಂದ ಒಬ್ಬ ಗವರ್ನರ್ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಇತ್ತು. ಚಂಪಲಾಲ್ ಮೆಹ್ತಾರವರು ಜಿಲ್ಲೆಯಲ್ಲಿಯೇ ಒಬ್ಬ ನೋಟೆಡ್ ಸ್ಪೀಕರ್ ಆಗಿದ್ದರು. ಅಷ್ಟು ಅನುಭವಿ. ಮತ್ತು ಕೊಪ್ಪಳ ಕ್ಲಬ್ನಲ್ಲಿ ಅದು ಐ ಹಾಸ್ಪಿಟಲ್ ಆಗಿರ್ಬೋದು, ಡಯಾಲಿಸಿಸ್ ಸೆಂಟರ್ ಆಗಿರ್ಬೋದು, ಆಮೇಲೆ ರಕ್ತ ಭಂಡಾರ ಆಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಟ್, ವಿವೇಕಾನಂದ ಸ್ಕೂಲ್ ಆಗಿರ್ಬೋದು, ಇವೆಲ್ಲವುಗಳ ಸಾಧನೆ ಹಿಂದೆ ನಮ್ಮ ಮುದುಗಲ್ ಅವರ ಒಂದು ಸೇವಾ ಹಸ್ತ ಅದರಲ್ಲಿದೆ ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಕ್ಲಬ್ನ 2019ರಲ್ಲಿ ಇನ್ಸ್ಟಾಲ್ ಮಾಡೋ ಹೋದಾಗ ಸಾಯಂಕಾಲ 7 ಗಂಟೆಗೆ ಫಂಕ್ಷನ್ ಇತ್ತು. ಮಧ್ಯಾಹ್ನ 3 ಗಂಟೆಗೆ ಕ್ವಾಲಿಟೀಸ್ ದಟ್ ಕ್ವಾಲಿಫೈ ಎ ಟೀಚರ್ ಅಂತ ಹೇಳಿ ವಿವೇಕಾನಂದ ಸ್ಕೂಲ್ನ ಎಲ್ಲ ಶಿಕ್ಷಕರಿಗೆ ನಾನೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಒಂದು ಟಾಕ್ ಕೊಟ್ಟಿದ್ದು ನನಗೆ ಇನ್ನೂ ಕೂಡ ಆ ಸ್ವೀಟ್ ಮೆಮೊರೀಸ್ ದೇ ಆರ್ ಲಿಂಗರಿಂಗ್ ಇನ್ ಮೈ ಹಾರ್ಟ್ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಪ್ರಸಿದ್ಧ BUB ಕಾಲೇಜಿನಲ್ಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡಿತಾರೆ. ಮತ್ತು ತಮ್ಮದೇ ಆದಂಥ ಒಂದು AUM ಆಟೋ ಅದನ್ನು ಪ್ರಾರಂಭ ಮಾಡ್ತಾರೆ, ಬಿಸ್ನೆಸ್ ಪ್ರಾರಂಭ ಮಾಡ್ತಾರೆ. ಆಮೇಲೆ ಅವರ ಧರ್ಮಪತ್ನಿಯವರು ವರ್ಷಾ ಮುದುಗಲ್ ಅವರಿಗೆ ಜೀವನದುದ್ದಕ್ಕೂ ಕೂಡ ಅತ್ಯಂತ ಬೆಂಬಲವನ್ನು ನೀಡಿ ಅವ್ರಿಗೊಬ್ಬ ಸಾರ್ಥಕ ಪುರುಷರು ಅಂತ ಹೇಳಿ ಅವರಿಗೆ ಒಂದು ಆಕಾರವನ್ನು ಕೊಟ್ಟವರು ಅವರ ಧರ್ಮಪತ್ನಿಯವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ಸಮೃದ್ಧಿ ಅವರ ಮಗಳು MBBS MD ಪೆಥಾಲಜಿ, ಭಾಳ ಹೆಮ್ಮೆಯ ಪುತ್ರಿ. ಇವತ್ತು ಅವರಿಗೆ ಸ್ಥಾನಮಾನವನ್ನು ಹೆಮ್ಮೆ ಬರ್ತಕ್ಕಂಥ ಒಂದು ಸ್ಥಾನಮಾನದಲ್ಲಿ ಅವರ ಧರ್ಮಪತ್ನಿಯವರು ಕೂಡ ಇದ್ದಾರೆ ಅಂತಕ್ಕಂಥದ್ದು ಕೂಡ ಅತ್ಯಂತ ಹೆಮ್ಮೆಯ ವಿಷಯ. ನಾನು ಕುಸುಗಲ್ಲ ನಮ್ಮ ಮುದುಗಲ್ ಅವರ ಪರಿಚಯದೊಂದಿಗೆ ಮೊದಲು ಭಾಳಷ್ಟು ಜನರಿಗೆ ನನಗೆ ಪರಿಚಯ ಐತಿಲ್ಲೋ ಗೊತ್ತಿಲ್ಲ, ನನಗೆ ಆ ಪರಿಚಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 4 ಸಾಲುಗಳಲ್ಲಿ ख्वाहिश नहीं मुझे मशहूर होने की, ख्वाहिश नहीं मुझे मशहूर होने की, आप मुझे पहचानते हैं बस इतना काफ़ी है. अच्छे ने अच्छा बुरे ने बुरा जाना मुझे, जिसको जितनी ज़रूरत थी उतना ही पहचाना मुझे. ನನ್ನನ್ನು ಜನರು ಹೇಗೆ ಕಂಡರು, ಒಳ್ಳೆಯವರು ಒಳ್ಳೆಯರಾಗಿ, ಕೆಟ್ಟವರು ಕೆಟ್ಟವರಾಗಿ, ಮತ್ತು ನಮ್ಮನ್ನು ಉಪಯೋಗ ತಗೊಂಡು ಕೂಡ ಮುಂದೆ ಯಾವ ಥರದ ನಮಗೆ ಸ್ಥಾನಮಾನವನ್ನು ಕೊಟ್ಟರು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ನಮ್ಮ ಮುದುಗಲ್ ಸರ್ ಆ ವಿವೇಕಾನಂದ ಸ್ಕೂಲು ಮತ್ತು ಐ ಹಾಸ್ಪಿಟಲು ಹಾಗೆಯೇ ಡಯಾಲಿಸಿಸ್ ಸೆಂಟರ್ ಇವೆಲ್ಲವೂ ಜನರಿಗೆ ಕೊಪ್ಪಳದ ಮತ್ತು ಕೊಪ್ಪಳ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಗ್ರಾಮೀಣ ಭಾಗದ ಜನರಿಗೆ ಇವತ್ತು ಉಚಿತ ಸೌಲಭ್ಯಗಳನ್ನು ಒದಗಿಸಿ ಅವರೇನು ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಜವಾಗಿ ಕೂಡ ಬೇರೆಯವರ ಮುಖದಲ್ಲಿ ನಗೆ ತರಿಸ್ತಕ್ಕಂಥ ಒಂದು ಕೆಲಸ, ಅವರನ್ನು ಖುಷಿಯಾಗಿರ್ತಕ್ಕಂಥ ಕೆಲಸ. ಇಟ್ ಈಸ್ ಜಾಯ್ ಆಫ್ ಗಿವಿಂಗ್. ಇವತ್ತೇನು ರಾಜಶೇಖರ್ ಹಿರೇಮಠ ಅವರು ಸ್ಲೋಗನ್ ಕೊಟ್ಟಿದ್ದಾರೆ, ಆ ಜಾಯ್ ಆಫ್ ಗಿವಿಂಗನ್ನು ಅವರು ಬಹಳ ಎಂಜಾಯ್ ಮಾಡ್ತಾನೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಇವತ್ತು ಅವರು ಗವರ್ನರ್ ಆಗಿದ್ದಾರೆ. ನಮ್ಮ ವಿಷಯದಲ್ಲಿ ನಾನು ಹೇಳೋದಾದರೆ, जिंदगी एक जादू का खिलौना है, जिंदगी एक जादू का खिलौना है, मिल गया तो मिट्टी है, ना मिले तो सोना है. ಯಾರಿಗೆ ಆ ಸ್ಥಾನಮಾನ ಬೇಕು ಅಂತ ಆಸೆ ಪಟ್ಟಿರ್ತಾರಲ್ಲ, ಕರೆಸ್ಕೊಂಡಿರ್ತಾರಲ್ಲ, ಅದು ಸಿಕ್ಬಿಟ್ರೆ ಮಣ್ಣ, ಸಿಗಲಿಲ್ಲ ಅಂತ ಹೇಳಿದ್ರೆ ಬಂಗಾರ. ಆ ಸ್ಥಾನ ನಮಗೆ ಬಂಗಾರ, ಮುದುಗಲ್ ಅವರಿಗೆ ಇವತ್ತು ಮಣ್ಣ. ಆದರೂ ವಾಸ್ತವನ. ಓಕೆ, ಅವ್ರ ಪಕ್ಕಕ್ಕೆ ಕೂತಿದ್ದಾರೆ ನೋಡಿ, ನಮ್ಮ ಭೀಷ್ಮ ಅಂತ ನಾನು ಹೇಳಿದೆ. ಇವತ್ತು 82 ವರ್ಷದ ಉತ್ಸುಕ ಯುವಕ ಮತ್ತು 63 ವರ್ಷ ಲಯನ್ಸ್ನಲ್ಲಿ ಸೇವೆ ಸಲ್ಲಿಸಿದ, ನಮಗೆ ಅನಿಸ್ತದೆ ನಮ್ಮ ದೇಶದಲ್ಲಿಯೇ ಅತ್ಯಂತ ಹಿರಿಯ ಲಯನ್ ಸದಸ್ಯರು ಅಂತ ಹೇಳಲಿಕ್ಕೂ ಕೂಡ ಹೆಮ್ಮೆ ಅನಿಸ್ತದೆ. ಅವರು 85-86ರಲ್ಲಿ ನಮ್ಮ ಡಿಸ್ಟ್ರಿಕ್ನಲ್ಲಿ 2ನೇ ಬಾರಿ ಯಾರಾದರೂ ಗವರ್ನರ್ ಆಗ್ಯಾರ ಅಂತ ಹೇಳಿದರೆ ಅದು ಹರ್ಷ ದೇಸಾಯಿ ಅವರು. ಒಮ್ಮೆ 84-85ರಲ್ಲಿ ಅವರು ಗವರ್ನರ್ ಆಗ್ತಾರೆ, 85-86ನಲ್ಲಿ ಗವರ್ನರ್ ಆಗ್ತಾರೆ. ಅದಂತೂ ಅವರ ಇನ್ಸ್ಟಾಲೇಷನ್ ನೋಡಬೇಕಾಗಿತ್ತು, ಬಹಳ ಅದ್ದೂರಿ ಸಮಾರಂಭ. ಶಬಾನಾ ಆಜ್ಮಿ ಬಂದಿದ್ದರು. ಆ ಶಬಾನಾ ಆಜ್ಮಿ ಕೈಲಿ ಒಂದು ಗುಲಾಬಿ ಹೂವು ನೋಡಿಬಿಟ್ರೆ ಎಷ್ಟು ಜನ, ಹರ್ಷ ದೇಸಾಯಿ ನೋಡ್ಲಿಕ್ಕೆ ಬಂದಿರಲು ಗೊತ್ತಿಲ್ಲ, ಆದರೆ ಶಬಾನಾ ಆಜ್ಮಿ ನೋಡಲಿಕ್ಕೆ ಅವತ್ತು ಬಹಳಷ್ಟು ಜನ ಕಲಾ ಅಕಾಡೆಮಿಯಲ್ಲಿ ಸೇರಿದ್ರು ಅಂತಕ್ಕಂಥದ್ದು ನಿಜವಾಗಿಯೂ ಕೂಡ ಅದು ಬಹಳ ಹೆಮ್ಮೆಯ ವಿಷಯ. ಅವರ ಯುನೀಕ್ ಅಚೀವ್ಮೆಂಟ್ ಬಗ್ಗೆ ನಾನು ಹೇಳಿದೆ. ಅವರ ಸ್ಲೋಗನ್ ಇತ್ತು, ಯುನೈಟ್ ಟುಡೇ ಫಾರ್ ಎ ಪೊಟೆನ್ಷಿಯಲ್ ಟುಮಾರೋ ಅಂತ ಹೇಳಿ. ಯುನೈಟ್ ಟುಡೇ ಫಾರ್ ಎ ಪೊಟೆನ್ಷಿಯಲ್ ಟುಮಾರೋ ಅಂತ ಒಂದು ಘೋಷಣೆಯೊಂದಿಗೆ ಅವರು ಅಧ್ಯಕ್ಷರಾದರು. ಮುಂಬರುವ 95-96ರಲ್ಲಿ ಇದೇ ನಮ್ಮ ಕುಂದಗೋಳದ BA ಉಪ್ಪಿನ್ರವರು ಅಧ್ಯಕ್ಷರಾಗಿದ್ದರು, ನಮ್ಮ ಗವರ್ನರ್ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಅವರು 94ರ ಅರ್ಧ ಭಾಗ ಅವರು ಮುಗಿಸಿದ ನಂತರ ತೀರಿ ಹೋಗ್ಬಿಟ್ರು ಅವರು. ಆಗ ಮತ್ತೆ ಸಮಸ್ಯೆ ಬಂದಿತ್ತು, ಆಗ ಯಾರು ಗವರ್ನರ್ ಆಗಬೇಕು ಅಂತೇಳಿ ನಮ್ಮ ಇಂಟರ್ನ್ಯಾಷನಲ್ ಆಯ್ಕೆ ಮಾಡಿದ್ದು ಹರ್ಷ ದೇಸಾಯಿ ಅವ್ರನ್ನ. ಮತ್ತೆ ಅವರು ಗವರ್ನರ್ ಆಗ್ತಾರೆ. पत्नी ने बोली, तुम्हारी पसंद का मैं खाना बनाई हूँ आज, अगर आप खुश रहे तो कुछ मेरा तारीफ हो जाए. ಗೊತ್ತಾಯ್ತಲ್ಲ, ನಿಮ್ಮ ಖುಷಿಯಾದಂಥ ಅಡುಗೆ ಮಾಡಿಕೊಟ್ಟಿದ್ದೀನಿ, ನೀವೇನಾದರೂ ಖುಷಿ ಆಗಿದ್ರೆ ನನಗೂ ಕೂಡ ಸ್ವಲ್ಪ ಖುಷಿ ಪಡಿಸ್ರಲ್ಲ ಅಂತ ಗಂಡ ಹೇಳ್ದ. ಪತಿ, अर्ज किया है तुम्हारे जुल्फों की क्या तारीफ करूं, सब जगह कब्जा बना के रखा है. तुम्हारे जुल्फों की क्या तारीफ करो, वो सब जगह कब्जा बना के रखा है. दाल में, रोटी में, पुलाव में कब्जा बना के रखा है. ಇನ್ನೊಂದು ವಿಷಯ ನಾನು ಹೇಳೋದಾದರೆ, ಮನುಷ್ಯ ಎಲ್ಲಕ್ಕೂ ಪ್ರಯತ್ನ ಮಾಡ್ತಾನೆ. ಕೆಲವೊಂದು ಬಾರಿ ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಗೋದಿಲ್ಲ. ಏನಾಗ್ತದೆ ಪರಿಸ್ಥಿತಿ ಅಂತ ಹೇಳಿದಾಗ, हम भी तरक्की के फसल काट लेते, हम भी तरक्की के फसल काट लेते अगर किसी के तलवे चाट लेते, किसी के तलवे अगर हम चाट लेते. मेरे लिहाजे में जी हुजूर न था, मेरे लिहाजे में जी हुजूर न था. लिहाಜೆ ಅಂದರೆ ನನ್ನ ಅನಿಸಿಕೆಗಳಲ್ಲಿ जी हुजूर ಇದ್ದಿಲ್ಲ. मेरे लिहाजे में जी हुजूर न था, इसके सिवा मेरा कोई कसूर न था. अगर थोड़ी देर के लिए भी बेवजह में हो जाते तो तरक्की के ಶಿಖರ पे हम हो जाते. ಅಂಥ ಅನಿಸಿಕೆಗಳೊಂದಿಗೆ ನನಗೆ ಬಹಳ ಹೆಮ್ಮೆ ಅನಿಸ್ತು. ಇವತ್ತು ಒಬ್ಬ ವ್ಯಕ್ತಿ ಏನು ಸಾಧನೆಯನ್ನು ಮಾಡಿ ಆ ಶಿಖರವನ್ನು ಏರಿದ್ದಾರೆ, ಅಂಥ ಒಬ್ಬ ವ್ಯಕ್ತಿಯ ಪರಿಚಯವನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ನನಗೆ ನೀವೆಲ್ಲ ಕಲ್ಪಿಸಿಕೊಟ್ಟಿದ್ದೀರಿ. ಆ ಅವಕಾಶಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಲಯನ್ಸ್ ಕ್ಲಬ್ಬದ ಭೀಷ್ಮ ಪಿತಾಮಹ ಅವ್ರದ್ದು ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ, ಆದರೆ ಆ್ಯಸ್ ಎ ಪ್ರೋಟೋಕಾಲ್ ಪ್ರಕಾರ ನಾನು ಮಾಡಬೇಕಾಗ್ತದೆ. ಟುಡೇ ಐ ಆಮ್ ಆನರ್ಡ್ ಟು ಸ್ಪೀಕ್ ಅಬೌಟ್ PMJF ಹರ್ಷ ದೇಸಾಯಿ, a distinguished entrepreneur,
philanthropist, and social worker. PMJ Harsh Desai was born on 31st December 1944 into a family with a strong business background. From a young age, he joined his family business and through dedication and hard work expanded it successfully. However, he believed that true success is measured not only by wealth but also by service to society. He devoted himself to education, social welfare, and community development. He supported many educational institutions and worked constant effort to improve opportunity for students. His contribution to public welfare earned him respect and admiration throughout Dharwad. PMJ Harsh Desai is a dedicated member of Lions International. He joined the Lions in 1966 and served in many important positions including Secretary, President, Director, District Chairman and District Governor of Lions District. Under his leadership, numerous service projects were carried out, including health camps, educational initiatives, and community development programs. Now, he is recognized as a Bhishma Pita of Lions Club. PMJ Harsh Desai firmly believed that service itself is the path to success. He lived by the principle that helping others is the highest form of humanity. Even in his 80s, he continued to inspire people through his dedication and commitment to social service. His life teaches us that honesty, hard work, and the selfless service are the true foundations of a meaningful life. Let us all take inspiration from the remarkable journey of PMJ Harsh Desai and strive to serve society with the same dedication and sincerity. Thank you, sir. To introduce a respected personality, Mr. N.B. Patil. Mr. N.B. Patil was born on 13th December 1967. Through his dedication, sincerity and commitment to public service, he has earned the respect and admiration of colleagues and social alike. He is currently serving as the account superintendent in the Rural Water Supply Division, Haveri district, where he has been diligently contributing to the efficient management of public resources and the welfare of the community. On the person front, Mr. Patil is happily married and is blessed with 2 accomplished children. His son is working as a software engineer at Infosys, while his daughter is pursuing her MD in radiology at SDM Medical College, reflecting the family's strong commitment to education and excellence. Beyond his professional responsibilities, Mr. Patil is a man of many talents. His hobbies including singing and playing cricket, which showcase his energetic and cheerful personality. What truly distinguishes Mr. Patil is passion for social service. He has actively participated in various initiatives aimed at the upliftment of society. He has been associated with several medical awareness camps, helping spread awareness about health and encouraging people to lead healthier lives. His dedication to service, humanity and supporting community welfare is truly inspiring. Mr. N.B. Patil is an excellent example of honesty, humility, dedication and compassion. His life demonstrates that true success is measured not only by professional achievements but also by the possible positive impact we create in the lives of others. Ladies and gentlemen,
please join and extending a warm and heartfelt welcome to Mr. M.B. Patil and give him a round of applause. Thank you very much. I very much thanks to Lions Club Galaxy Annual Report 2025-26. I welcome all dignitaries of the dice are my family members and Lions Club family members. Participation 2nd July 2025 organized by RC MJF line Ganesh Nathu was attended by PST and other members clubs servicing past Prasada on devote presence of Chairman MJF line Chanvir Munganwadi Sri Siddharod Mat Swamiji attended by PST on 2nd July 2025. Doctors Day celebration. Line Dr. S.Y. Sheikh and line Dr. Vasant Mangutti and Dr. Sonberg was felicitated on occasion of International Doctors Day celebration. Free health checkup camp was conducted on 20th July 2025 and 21 December 2025. Installation ceremony, 6th installation ceremony was bearer on Lionstic 2025-26, 24 July 2025, Rangayana, Dharwad. Installation officer, chief guest MJF line, Rajsekhar Hiremat, first vice district governor, guest of honor, PDG MJF line, Harsh Desai, RC MJF line, Ganesh Nathu, Judsi Shaila Kalgudri and members of others club attend the ceremony. District Cabinet installation 631B, 5th district installation ceremony of 37B was attended by PST Ponda 26 July 2025. 4 members are attended by our club. Nutrition awareness and adolescent girls mothers. Awareness was mothers and adolescent girls, boys and others build future of society. Nagar Panchami was celebrated by 29th July 2025, Ishwar Temple, Kumareshwar Nagar. Vana Mahotsava was planned Ishwar Temple premises, Mahant Nagar, Dharwad. Occasion of Vana Mahotsava Day, member of Vishwa Chetana Mahila Mandal club members are planted the plants. Run of Soldier marathon was attended by members soldier celebration on Kargil Divas. Independence celebration on Urdu Government School Children's 15th August 2025. Few members are attending the distribution children's and paper bags order to involve awareness of children's. 31st August, Judsi MJF line Shaila Kalgudri visit our club, give valuable advice, running smooth activities club, paper bags making workshop organized, women and community Ishwar Temple on occasion of Judsi visit. More than 25 women participated, took advantage to workshop. Appreciation by International District 31B processing the report on the portal. From 20th September 16th, Lion Club Dharwad Galaxy put papers to cotton bag stall on Krishi Mela on 2025. 19th September 2025, June advisory meeting on Lions School, Lions Club Dharwad PST. Our club attend the meeting. 13th November 2025, DZ meeting on held was Faisal
or advice club. Total 8 members are meeting, attend activities on got celebrated. BP and sugar checkup camp in Ishwar Temple 25th December on occasion of Government Degree College NSS Unit Sannidhi Mehra Mandal and MedPlus Lab. More than 150 people are benefited. On the occasion of International Hunger Week, food was distributed. The children of Deaf and Dumb Residential School, Toll Naka, Dharwad. Total 10 members were present. Traditional nutrition and rich festive food to feed the children and distribute the chocolate, and 10 children are benefited from the event. RC visit 24 to 2026 in Eden Garden, Dharwad, and 26 to 2025 DC visit Eden Garden. Thank you everyone to 2025-26 reports. ಪ್ರತಿ ವರ್ಷ ನಾವು ಇನ್ಸ್ಟಾಲೇಷನ್ ಅಂದರೆ ಚಾರ್ಟರ್ ಕ್ಲಬ್ ಆದಾಗಿಂದಲೂ ನಮ್ಮ ಮೆಂಬರ್ಸ್ಗೆ ರಿಕಗ್ನೇಷನ್ ಅವರು ಇದ್ರ ಮೇಲಿಂದ ರಿಕಗ್ನೇಷನ್ ಮಾಡೋದಕ್ಕೆ PST ಸೇರಿ ಅವಾರ್ಡ್ ಅಂತ ಮಾಡಿದ್ದೀವಿ. ಸೊ ಈ ವರ್ಷದ ಅವಾರ್ಡ್ಗಳನ್ನು ನಾನು ನಮ್ಮ ಜೊತೆ ಯಾರು ಕೆಲಸ ಮಾಡಿ ನಮಗೆ ಈ ಒಂದು ವರ್ಷನ ಸಕ್ಸಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಾವು ಒಂದು ಪಾರಿತೋಷಕಗಳನ್ನ ಕೊಡ್ತೀವಿ. ಅವಾರ್ಡ್ ಇಟ್ಸ್ ಅ ರಿಕಗ್ನೇಷನ್. ಸೊ ಮೊದಲನೆಯದಾಗಿ ಹರ್ಷ್ ದೇಸಾಯಿ, ನಾಗರಾಜ್ ಗುರುದಗನವರ್ ಸರ್ ಅವ್ರಿಗೆ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. Lion Mr. M.A. Ghatwale, sir. He was born on 28 July 1976. He completed his graduation from Anjuman Degree College, Dharwad. He is currently working as a Chief Life Insurance Advisor and also serves as a Health and General Insurance Advisor with LIC, Dharwad. Apart from his professional achievements, he has always been actively involved in social services. He is the president of Sunnat Masjid, Mughal. He has actively participated in various school and college activities, health care programs, environmental awareness campaigns, and many other social initiatives conducted by the LIC Dharwad branch. His commitment to social service continues through Lionism. As a charter member of our Lions Club, he has served as treasurer for 2 years and secretary during the Lionistic year 2025-26. He has also received several awards and appreciation from the club for his dedicated service. Today it is my privilege and honor to present before you our newly elected President Lion Mr. M.A. Ghatwale. Please join me in giving him a warm round of applause. Thank you. ಧಾರವಾಡ ಗ್ಯಾಲಕ್ಸಿ 2026-27ನೇ ಸಾಲಿನ ಪದಗ್ರಹಣ ಸಮಾರಂಭದ ಕಾರ್ಯದರ್ಶಿಯಾಗಿ ಆಯ್ಕೆ ಇರುವ ಶ್ರೀ ಸುರೇಶ್ ಶೆಟ್ಟಮ್ಮರ್ ಸರ್ ಅವರ ಕಿರುಪರಿಚಯ. ಸರ್ ಅವರು 13/3/1981ರಲ್ಲಿ ಹುಬ್ಬಳ್ಳಿಯಲ್ಲಿ ಜನನಾಗಿದೆ. ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕರ್ನಾಟಕ ಹೈಸ್ಕೂಲ್ ಧಾರವಾಡದಲ್ಲಿ, PUC JSS ಕಾಲೇಜಲ್ಲಿ ಮುಗಿಸಿರುತ್ತಾರೆ. BA LLB ಆನರ್ಸ್ ಯೂನಿವರ್ಸಿಟಿ ಕಾಲೇಜ್ ಲಾಹಾ ವಿಶ್ವವಿದ್ಯಾಲಯದಲ್ಲಿ, LLM ವ್ಯಾಪಾರ ಮತ್ತು ವಾಣಿಜ್ಯ ಕಾನೂನು ವಿಶ್ವವಿದ್ಯಾಲಯ ಇದರಲ್ಲಿ ಮುಗಿಸಿರುತ್ತಾರೆ. ಸುರೇಶ್ ಶೆಟ್ಟಮ್ಮನವರ್ ಸರ್ ಅವರು ಈಗ ಸದ್ಯ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇವರು ಪ್ಯಾನಲ್ ವಕೀಲರಾಗಿ ನಗರಸಭೆ ಇಲ್ಕಲ್, ಯುನೈಟೆಡ್ ಗ್ರೂಪ್ ಆಫ್ ಹಾಸ್ಪಿಟಲ್ ಬೆಂಗಳೂರು, KIDB ವಾಣಿಜ್ಯ ವಿದ್ಯಾಲಯ, ರಾಮ್ಪೋರ್ ಮಿಲ್ಲರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಶೆಟ್ಟಪ್ಪನವರ್ ಸರ್ ಜಿಲ್ಲಾ ನ್ಯಾಯಾಲಯ ಧಾರವಾಡ, ಹೈಕೋರ್ಟ್ ವಿಭಾಗ ಪೀಠದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಶ್ರೀಮತಿ ವಿದ್ಯಾ ಮೇಡಮ್ ಒಂದಿಗೆ ವಿವಾಹವಾಗಿದ್ದು ಅವರು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಇವರು ಕಾಲೇಜಿನಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಮತ್ತು ಇವರು ಕ್ರೀಡಾ ವಿಭಾಗದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. It is my proud privilege and great pleasure to introduce Mr. Nagendra K. Bengi, who is a distinguished
professional with a diverse academic background. He is holding a BA degree and diploma in electrical engineering. He begins his professional career with Karnataka Antibiotics and Pharmaceutical Limited, where he served for a short span of hardly 1 year, and subsequently joined the Department of Telecommunication and dedicated around 28 years of exemplary services, and he eventually took voluntary retirement from the post of Assistant General Manager, that is AGM. Even after retirement, Sir Bengi has remained actively engaged in several professional, social and community service activities. Now he is also serving as the President of the Sanchara Nigam Pensioner Welfare Association Hubballi, where he works for the welfare of the telecom pensioners, and he is also associated with the SBI Life Insurance as a financial advisor and providing financial guidance and insurance solution to the many of the public. A committed social worker, Sir Bengi is a board of directors, member of Lions Club Dharwad Galaxy, who is contributing to various charitable and community development initiatives. He is also actively and deeply involved in various spiritual activities, reflecting his commitment to the personal values and social well-being. On his personal front, Mr. Bengi sir is blessed with several supportive family members. His spouse is working as a professor at US Dharwad. They have 2 children. His daughter is working as a software engineer in one of the leading company at Bangalore. His son is right now he is pursuing his final year BE in computer science. Nagendra K. Bengi sir is widely respected for his dedication, leadership, integrity, and continued commitment to the serving society through the professional, social, and spiritual endeavors. With this, I conclude my brief introduction of Mr. Nagendra K. Bengi sir. I sincerely thank all the organizers, office bearers of Lions Club Dharwad Galaxy. Thank you one and all. Friends are like stars in the sky. We may not be always see them, but they are there on the special occasion of 7th installation ceremony. Thank you one and all. Presiding officer, Dharwad Galaxy President, Line Jyoti Hiremat Madam, and our mentor, PDG, our guide, Line Harsh Desai sir, Chief guest of this 7th installation ceremony, NB Patil sir, and Secretary of the club, Ghatwale, and Treasurer, Line Roni Koppar, and Organization Committee Chairperson, Dr. Vasant Managuti, and my dear fellow Lions and guests, dignitaries on the dais and off the dais. Now I will congratulate and compliments to President Jyoti Hiremat Madam and her team, entire team, for the service activities for 25-26. They have done a wonderful service activities through our Dharwad Galaxy Club. Congratulations, Madam. And also, friends, I would like to take this opportunity to say my heartfelt thank you to every member electing me as a second VDG for 26-27. Thank you for your support and blessings. So, ಈಗ ನಮ್ಮ ಗುರುಗಳಾದ ನಂದ್ಯಾಳ್ ಸರ್ ಸಾಕಷ್ಟು ಲಯನ್ಸ್ ಕ್ಲಬ್ ಬಗ್ಗೆ ಮತ್ತು ನನ್ನ ಬಗ್ಗೆನೂ ಹೇಳಿದ್ದಾರೆ. ಅವರಿಗೂ ಸಹ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ತುಂಬ ಚೆನ್ನಾಗಿ ನನ್ನ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ಮತ್ತು ಈ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಾವೆಲ್ಲ ಕೇಳಿದ್ದೀರಿ ಮತ್ತು ಕೇಳ್ತಾ ಬಂದಿದ್ದೀರಿ. ಮತ್ತು ಲಯನ್ಸ್ ಕ್ಲಬ್ ಇಂಡಿಯಾದಲ್ಲಿ we are having so many permanent projects in India. In India, it is started in 1957 in Bombay. Just only 18 members.
ನನಗನ್ಸಿದ ಮಟ್ಟಿಗೆ ನಮ್ಮ PDG ಹರ್ದೇಸಾಯಿ ಅವರಿಗೆ ಗೊತ್ತಿರ್ಬೋದು, ಯಾಕಂದರೆ ಅವರು ಜಾಯ್ನ್ ಆಗಿದ್ದು ನಾ ಇನ್ನೂ ಹುಟ್ಟಿದಂಗಿಲ್ಲ, ಅವರು ಲಯನ್ಸ್ ಕ್ಲಬ್ ಜಾಯ್ನ್ ಆಗಿದ್ದರು. ಹೀಗಾಗಿ ಸಾಕಷ್ಟು ಈ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಥವಾ ಲಯನ್ಸ್ ಕ್ಲಬ್ ಇಂಡಿಯಾ ಬಗ್ಗೆ ಅವರಿಗೆ ತುಂಬ ಅನುಭವ ಇದೆ. ಕೇವಲ 18 ಜನರಿಂದ ಲಯನ್ಸ್ ಮೆಂಬರ್ಲಿಂದ ಸ್ಟಾರ್ಟ್ ಆಗಿದ್ದು ಈ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಈಗ 3 ಲಕ್ಷಕ್ಕಿಂತ ಹೆಚ್ಚಿಗೆ ಮೆಂಬರ್ಸ್ ಲಯನ್ಸ್ ಮೆಂಬರ್ ಇದ್ದಾರೆ ಅಂತ ಹೇಳಲು ನನಗೆ ಹರ್ಷವಾಗುತ್ತದೆ. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಮೋರ್ ದೆನ್ 9,000 ಕ್ಲಬ್ಸ್ ಅಕ್ರಾಸ್ ದ ಇಂಡಿಯಾ. Apart from the line members and Lions clubs, we are having so many permanent projects. We are doing the service to the community and services. So we are having 175 vision care hospitals in India, and we are having more than 200 Lions general hospitals and clinics, and we are having more than 50 blood banks, and we are having 250 Lions schools across the India. We are having so many, that is more than 25 dialysis centers across the India. ಸೊ ಇಷ್ಟೆಲ್ಲ ನಾವು ಜನರಿಗೆ, ಸಮಾಜಕ್ಕೆ, ಸಮುದಾಯಕ್ಕೆ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇವಲ್ಲದೆ ಸಾಕಷ್ಟು ನೂರಾರು ಶಾಶ್ವತ ಯೋಜನೆಗಳಿಂದ ನಾವು ಲಯನ್ಸ್ ಸಂಸ್ಥೆಯಿಂದ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ನಾವು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದುದು ನಮ್ಮದು ಒಂದು ಹೆಮ್ಮೆಯ ಸಂಸ್ಥೆ ಅನಿಸ್ತದೆ. ಸೊ ಅವರ್ ಇಂಟರ್ನ್ಯಾಷನಲ್ ಸ್ಲೋಗನ್ ದಿಸ್ ಇಯರ್ ಇಸ್ ದ ರೂಟೆಡ್ ಇನ್ ಸರ್ವಿಸ್, ಆ್ಯಂಡ್ ಅವರ್ district slogan is joy of giving, so which symbolize our Lions Club powerful brand power, leadership and the worldwide presence in the community and the society. Matte now I will start with my installation. Ladies and gentlemen, on behalf of the officers and members of the Lions Club Dharwad Galaxy, I hope you have taken the approval in the general body meeting for your incoming board of directors 26-27. And now I will like to call upon the board of directors, the line Nanda Guledguda and line Prakash Pawad Setti, line Dr. Vasudev Parvati, line Dr. Sivanna Guledgud sir. Sivanna Shiputrapa sir. Please come forward sir. Core members of the club, you people are the heart and soul of the club. Your support and guidance is very important for the incoming president and the board of directors, and also for the club. So you have to take appropriate decision for the long term planning and activities. So in the interest of the club sir, as a board of directors, will you perform your best of your ability? Please raise your hand, say yes. Okay. Thank you very much, board of directors. Now I would like to call upon club tamer line Rohini Koppar madam. Madam, you are the custodian of this club. You have to safeguard the club assets. For example, gong bell, gavel and banner. And you have to come early as per the requirement of the function or the meeting, and you have to see that all are in the right place, and you should leave late also. ನೀವು ಎಲ್ಲರಿಗಿಂತ ಮೊದಲೇ ಬರಬೇಕು, ಆಮೇಲೆ ಎಲ್ಲ ಮೀಟಿಂಗ್ ಆದ್ಮೇಲೆ, ಸಭೆ ಆದ್ಮೇಲೆ ಕೊನೆಗೆ ಹೋಗಬೇಕು. ಯಾಕಂದ್ರೆ ನಿಮ್ಮ ಏನು ಕ್ಲಬ್ ಆಸ್ತಿ ಏನಿವೆ ಅದನ್ನು ನೀವು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮ್ದು. ಸೊ ಯುವರ್ ಬೆಸ್ಟ್ ಆಫ್ ಯುವರ್ ಅಬಿಲಿಟಿ ಮೇಡಮ್. ಥ್ಯಾಂಕ್ ಯು. ಹೊಸ ಮೆಂಬರ್ಶಿಪ್ ಹೊಸ ಸದಸ್ಯರನ್ನು ಸೇರಿಸಿಕೋಬೇಕು, ಮತ್ತು ಹೊಸ ಮೆಂಬರ್ಸಿಗೆ ಮತ್ತು ಹಳೆ ಸದಸ್ಯರಿಗೂ ಸಹ ಒಂದು ತರಬೇತಿ ಓರಿಯೆಂಟೇಷನ್ ಕೊಡಬೇಕಾಗಿದೆ ನಿಮ್ಮದು ಕೆಲಸ ಸರ್. ಮತ್ತು ಅದಲ್ಲದೆ ಈಗೇನು ಸದಸ್ಯರಿದ್ದಾರೆ ಅವರಿಗೂ ಸಹ ಉಳಿಸಿಕೊಳ್ಳಬೇಕು. ರಿಟೆನ್ಷನ್ ಆಫ್ ದಿ ಮೆಂಬರ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಕ್ಲಬ್. ಸೊ to achieve our 1.5 global members by the international, you have to take the quality members to your club by your invitation. So you have to look after the retention also. Will you perform the best of your ability, sir? Please, sir. Thank you very much.
chairman for the club service, that is a Praveen sir. ಲಸಿಕೆ ಯಾಕಂದ್ರೆ ಜಾನುವಾರುಗಳಿಗೆ ಒಂದು ಸ್ವಲ್ಪ ರೋಗ ಬಂದಿತ್ತು, ಅದಕ್ಕೆ ಲಸಿಕೆ ಕೊಟ್ಟರು. ಸೊ ಯು ಹ್ಯಾವ್ ಟು ಪ್ಲಾನ್ ಫಾರ್ ದಿ ನೀಡ್ ಬೇಸ್ಡ್ ಲೋಕಲ್ ಆಕ್ಟಿವಿಟೀಸ್. ಸೊ ಇಟ್ ಈಸ್ ಯುವರ್ ಡ್ಯೂಟಿ ಸರ್. ವಿಲ್ ಯು ಪರ್ಫಾರ್ಮ್ ಯುವರ್ best of your ability? Please raise your hands. Yes. Thank you, Line Praveen sir. Now I would like to call GLT chairman for the club leadership team, Dr. Sadiq Sheikh. So he's Vasant Managuti sir. Yeah. Sir, whatever the club are doing the service activities, meeting, whether it may be administration or the service group or the district WhatsApp group and district bulletin or district magazine. So you should be whatever you are doing the service activity, it should be highlighted in our group, sir. Idu nimna kelasa sir. Will you take this responsibility, sir? Thank you, Dr. Vasant Managuti sir. Okay, service activities and meetings. Please attend the leadership training programs like a DLLI or region workshop or zone workshops or club level training, and with others train yourself and also the club members. Will you agree as a vice president responsibility, sir? Thank you very much, sir. Support madam, ಯಾಕಂದ್ರೆ ಅವರು ಸಭೆ ಸಮಾರಂಭದಲ್ಲಿ ಜಿಲ್ಲಾದಲ್ಲಿ ಪ್ರಾಂತದಲ್ಲಿ ವಲಯದಲ್ಲಿ ಸಭೆಗೆ ಹೋಗ್ತಿರ್ತಾರೆ. ತಾವು ತಮ್ಮ ಮನೆಗೆ ಬರೋದು ಸ್ವಲ್ಪ ಲೇಟ್ ಆದರೂ ತಾವು ಸಂಭಾಳಿಸ್ಕೊಂಡು ತಾವು ಪರ್ಮಿಷನ್ ಕೊಡಬೇಕು ಘಾಟ್ವಾ ಮುಗ್ದಮ್ಮ ಅವರಿಗೆ. ಯಾಕಂದ್ರೆ ಈ ನಮ್ಮ ಕ್ಲಬ್ಲಿಂದ ನಿಮಗೆ ತೊಂದರೆ ಆಗಬಾರ್ದು. ದೇರ್ ಶುಡ್ ನಾಟ್ ಬಿ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯು ಅಂಡ್ ಮಿಸ್ಟರ್ ಘಾಟ್ವಾಲೆ. ಸೊ ಫಸ್ಟ್ ವಿ ನೀಡ್ ಯುವರ್ ಪರ್ಮಿಷನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್ ಮೇಡಮ್. ಸಂಸ್ಥೆಯ ಎಲ್ಲ ಸದಸ್ಯರನ್ನು ಒಳಗೊಂಡು ನೀವು ಉತ್ತಮ ನಾಯಕರೊಂದಿಗೆ ನೀವು ಹೊಂದಿಕೊಂಡು ಸೇವಾ ಕಾರ್ಯಗಳನ್ನು ಮಾಡುವುದು ಮತ್ತು ಹೊಸ ಸದಸ್ಯರಿಗನ್ನು ತಾವು ಬರಮಾಡಿಕೊಂಡು ಅವರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ತಾವು ಕೊಡಬೇಕು ತಮ್ಮ ಉಳಿದ ಸದಸ್ಯರೊಡನೆ. ಯಾಕಂದ್ರೆ ಈಗ ನಾವು ಒಂದು ಮಾತು ಹೇಳ್ತೇವೆ, ಈಗ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ. ಆಗಲೇ ನಮ್ಮ BB ನಂದಿಯಾಸರು ಒಂದು 2 ಸೆಂಟೆನ್ಸ್ ಹೇಳಿದ್ರು. ಅದರಂತೆ ನಾನು ಹೇಳ್ತೇನೆ, ನಾ ಕೋಯಿ ಪದಸೆ ಬಡ, ನಾ ಕೋಯಿ ಕದಸೆ ಬಡ, ನಾ ಕೋಯಿ ಪದಸೆ ಬಡ, ನಾ ಕೋಯಿ ಕದಸೆ ಬಡ, ಜೋ ಮುಸೀಬತ್ ಮೇ ಕಡ ವಹಿ ಸಬ್ಸೆ ಬಡ. ನಮಗೆ ಯಾರು ಇವತ್ತು ಹೆಲ್ಪ್ ಮಾಡ್ತಾರೆ ಅವರೇ ನಮಗೆ ನಿಜವಾದ ಸಹಾಯ ಮಾಡಿದಂತೆ. ಆದ್ದರಿಂದ ತಾವು thank you very much and congratulations for the new president for the 26-27. With a great pleasure, I do hereby declare that all are having their respective portion for the Lionstic year 26-27 for the Dharwad Galaxy Lions Club is duly installed. A very big round of applause. Ellaru chappali ತಟ್ಟುವ ಮೂಲಕ ಅಭಿನಂದಿಸಬೇಕಾಗಿದೆ. I request President, Secretary and Treasurer. President, Secretary. Just installed President Lion Ghatwale, revered Second District Governor of the district, Lion Madhgal sir, honorable members of the Lions Club of Galaxy, distinguished guests, ladies and gentlemen. Thank you for giving me this honor of being your guest of honor today. I wish the incoming team to be deeply rooted with service and enjoy the joy of giving. The society has given you a lot of respect. The society has given you a position in the, and it is your duty to give back something to the society. That is the mission of Lions Club. One more thing I would like to emphasize
and tell you that each member of Lions Club, whichever club it be, is an important person. Because he is contributing $50 for his membership. Nothing is free in this organization. And there are no gurus, there are no mentors, they are all opportunists. The only mentor and guru in Lionism is your international constitution. Abide by it. Always abide by it. In my 63 years journey, I have seen that constitution, as we hold our instant constitution, the international constitution is the most valid document for any Lions member. It is necessary that you follow the constitution and forget the personalities. Many people will come and tell you many things. Sir, hinge ಮಾಡೋಣ ಹಂಗೆ ಮಾಡೋಣ ಇದು ಎಲ್ಲ ಸುಳ್ಳು ಅವ್ರ ಕಡೆಯಿಂದ ಏನು ಯಾವುದು ಗಡಿಗೆ ಬಾಲ್ ಬಾರಿಸ್ತದೆ ಅದು ಖಾಲಿನೇ ಇರ್ತದೆ. ಅದನ್ನು ನಂಬೇಡ, ದಯಮಾಡಿ ನಂಬೇಡ. ಡೋಂಟ್ ಗೆಟ್ ಮಿಸ್ಗೈಡೆಡ್. You are, when you wear a lapel pin of Lions Club, you are observed in the society that you are going to serve, continuous service. Be rooted with service and enjoy the joy of giving. Thank you very much. I wish this year 26-27 to be a very successful year for the incoming president, and I wish the Lions Club of Galaxy makes its presence in the galaxy. Thank you so much for being here. ಇವತ್ತು ನನ್ನನ್ನು ಇಲ್ಲಿ ಕರೆದು ನನ್ನ ಒಂದು ಮುಖ್ಯ ಅತಿಥಿಯಾಗಿ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳನ್ನ ಕಳಿಸ್ತೇನೆ. ಮುಖ್ಯವಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಇದ್ಕೊಂಡ ಎಲ್ಲರಿಗೂ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಗೆ ನಿಜವಾಗ್ಲೂ ಮಾತಾಡೋಕ್ಕೆ ಬರಲ್ಲ, ಬರೀ ಅಷ್ಟೇ ಕೆಲಸ ಮಾಡ್ಕೊತು. ನಾನು ಈ ನಿಮ್ಮ ಆ್ಯಕ್ಟಿವಿಟಿಗಳನ್ನು ನೋಡಿ ಒಂದು ಹೊಸದಾಗಿ ಮೆಂಬರ್ ಆಗ್ಬೇಕಂತ ಮಾಡಿದ್ದೆ. ನಮ್ಮ ಜಾಯ್ನ್ ಆಗಿ ಇನ್ನೊಂದು ನಿಮ್ಮಲ್ಲಿ ಸರ್ವ್ ಮಾಡೋಕ್ಕೆ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿ ನನ್ನ ಎರಡು ಮಾತನಾಡ್ತೇನೆ. ನಮ್ಮ ಲೈನ್ಸ್ ಬಳಗದ ಎಲ್ಲ ಫ್ಯಾಮಿಲಿ ಮೆಂಬರೇ, ನಂಗೆ ಇವತ್ತು ಭಾಳ ಸಂತೋಷ ಆಗತೈತಿ. ಯಾಕಂದ್ರೆ ನಮ್ಮಲ್ಲಿ ಇರುವಂಥ ಎಲ್ಲರೂ ನನಗೆ ಸೀನಿಯರ್ಸ್ ಅದಾರ. ಆದ್ರೆ ಅವರು ನನ್ನ ಒಂದು ಹೆಚ್ಚಿನ ಮಟ್ಟಕ್ಕೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನನ್ನ ಬೆಳೆಸಲಿಕ್ಕೆ ಅವರೆಲ್ಲ ಶ್ರಮ ಪಟ್ಟರ. ಆದರೆ ನಾ ಅಧ್ಯಕ್ಷ ಆದರೂ ಕೂಡ ನೀವು ಹೇಳಿದಂಥ ಎಲ್ಲ ಕೆಲಸಗಳನ್ನು ಮಾಡ್ತೀನಿ. ಹಾಗೂ ತಾವೆಲ್ಲರೂ ನನಗೆ ಇಡೀ ವರ್ಷ ಒಂದು ಸಪೋರ್ಟ್ ಮಾಡಬೇಕು. ಮತ್ತು ಇದಲ್ಲ, ನಮ್ಮದು ಮೆಂಬರ್ಶಿಪ್ ಕಡಿಮೆ ಇದೆ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಮೆಂಬರ್ ತಂದ್ರೆ ನಮ್ಮ ಮೆಂಬರ್ಶಿಪ್ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ನಾವು ಹೆಚ್ಚಿಗೆ ಮೆಂಬರ್ ಮಾಡ್ಕೊಂಡು ನಮ್ಮ ಕ್ಲಬ್ವನ್ನು ಇನ್ನೂ ಎತ್ತರಕ್ಕೆ ಬೆಳೆಸೋಣ ಅಂತ ಹೇಳಿ ನನ್ನ ಮುಂದಿನ ಆ್ಯಕ್ಷನ್ ಪ್ಲ್ಯಾನ್ 2026-27 ಮಂಡನೆ ಮಾಡ್ತೀನಿ. And from 2026-27, our vision for the line year 2026-27 to strengthen our community through meaningful service, projects and leadership development and membership growth while upholding motto "We serve." During the Lions 2026-27 aim inducted new members, we plan complete more than 14 service projects, organized blood donation camp, 2 eyes screening camps and 6 health camp. We also aim plan 100 trees, conducted 2 major events, organize our leadership development programs, implement to the development invitees. The club enthusiasm participant districts and international LGF campaigns and recognize members who make significant contributions.
The club will be strengthen its public image and activities, sharing its service activities through social media platform, news letterhead and our club website. Thank you very much. ಈ ಗುಲಾಬಿ ಹೂವು ನನ್ನ ಕ್ಲಬ್ಬಿನ 7,000 ರೂಪಾಯಿಗಳನ್ನು ಕಳೆದ ತಿಂಗಳೇ ನಾನು ಘಾಟ್ವಾಲೆ ಅವರಿಗೆ ನೀಡಿದೆ. ಇದೊಂದು ಪ್ರೇರಣೆ ಆಗಬೇಕು. ಎಲ್ಲ ಸದಸ್ಯರು ತಮಗೆ ಫೋನ್ ಮಾಡಿ ಕೇಳೋದ್ರ ತನಕ ವೆಯ್ಟ್ ಮಾಡದೆ ನಿಮ್ಮ ವಂತಿಗೆ ಹಣವನ್ನು ನಿರ್ದಿಷ್ಟ ಸಮಯದಲ್ಲಿ ನೀವು ನೀಡಿದರೆ ಅವರು ಡಿಸ್ಟ್ರಿಕ್ಟಿಗೆ ಇಂಟರ್ನ್ಯಾಷನಲ್ಗೆ ಡ್ಯೂಸ್ ಕಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಯಾರು ಕೇಳಿಸ್ಕೊಳ್ದೇ ಈ ವಂತಿಗೆ ಹಣವನ್ನು ನೀಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾರೆ. ಯಾಕೆಂದರೆ ಜಗತ್ತಿನಲ್ಲಿ ಅತ್ಯಂತ ಹಿರಿದಾದ ಸೇವಾ ಸಂಸ್ಥೆ ಅಂತ ನಾವು ಹೇಳ್ತೇವೆ. 210 ದೇಶಗಳಲ್ಲಿ ಪಸರಿಸಿದಂಥ ಒಂದು ಸೇವಾ ಸಂಸ್ಥೆ ಅದಕ್ಕೆ ಸದಸ್ಯತ್ವವನ್ನು ಹೊಂದಲಿದೆಯಲ್ಲ, ನಿಜವಾಗಿ ಕೂಡ ಇದೊಂದು ಅಭಿಮಾನದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಟರ್ನ್ಯಾಷನಲ್ಲಿ 4 ಅಧ್ಯಕ್ಷರುಗಳು ಆಗಿ ಹೋದರು ಭಾರತದಿಂದ. ಅದು ರೋಹಿತ್ ಮೆಹ್ತಾ, ಅಶೋಕ್ ಮೆಹ್ತಾ, ನರೇಶ್ ಅಗರ್ವಾಲ್ ಹಾಗೂ AP ಸಿಂಗ್, ಅರವಿಂದ್ ಪಾಲ್ ಸಿಂಗ್ 4 ಜನ ನಮ್ಮ ಭಾರತದಿಂದ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅದು ಕೂಡ ನಮ್ಮ ಹೆಮ್ಮೆಯ ವಿಷಯ. ಈ ಒಂದು ಸಂಸ್ಥೆಗೆ ನಮ್ಮ ಸದಸ್ಯತ್ವ ಅಂತಕ್ಕಂಥದ್ದು ನಿಜವಾಗಿಯೂ ನಾನು ಮೊದಲು ಅಭಿನಂದಿಸ್ತೇನೆ. ನಮ್ಮ MB ಪಾಟೀಲರು ವಾಲಂಟಿಯರ್ ಆಗಿ ಇವತ್ತು ಈ ಸದಸ್ಯತ್ವವನ್ನು ಅವರು ಸ್ವೀಕರಿಸಿದ್ದಾರೆ. ಜುಲೈ 27ರಂದು 1.5 ಮಿಲಿಯನ್ ಮಿಷನ್ ಅಂತ ಏನಿದೆಯಲ್ಲ ಅದನ್ನು ನಾವು ಸಾಧಿಸಬೇಕು ಅಂತ ಹೇಳಿದರೆ ಹೆಚ್ಚು ಸದಸ್ಯರು ಈ ಒಂದು ಸೇವಾ ಸಂಸ್ಥೆಯನ್ನು ಸೇರಬೇಕು ಅಂತಕ್ಕಂಥದ್ದು. 5 ಐಗಳಿವೆ ಸದಸ್ಯತ್ವಕ್ಕೆ. ಯಾವುವು? ಐಡೆಂಟಿಫೈ, ಇನ್ವೈಟ್, ಇಂಡಕ್ಟ್, ಇಂಡಾಕ್ಟ್ರಿನೇಟ್ ಆ್ಯಂಡ್ ಇನ್ವಾಲ್ವ್. ಅವ್ರನ್ನ ಗುರುತಿಸ್ರಿ. ಯಾರು ಸೇವಾ ಮನೋಭಾವ ಇದೆ ಅವ್ರನ್ನ ಗುರುತಿಸಿದ್ರಿ. ನಂತರ ಆಮಂತ್ರಿಸ್ರಿ, ಅವ್ರನ್ನ ಕರಿಬೇಕು. ಇಟ್ಸ್ ನಾಟ್ ಬೈ ಅಪ್ಲಿಕೇಶನ್, ಇಟ್ ಇಸ್ ಬೈ ಇನ್ವಿಟೇಷನ್. ನಾವು ಗುರುತಿಸಬೇಕು, ಅವ್ರನ್ನ ಕರಿಬೇಕು. ಇಂಡಕ್ಟ್, ಅವ್ರನ್ನ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದ ಮೇಲೆ ಇಂಡಾಕ್ಟ್ರಿನೇಟ್ ಮಾಡಬೇಕು. ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಗೆ ನೀಡಿ ಅದರ ಪರಿಕಲ್ಪನೆಯನ್ನು ಅವರಿಗೆ ವಿವರಿಸಿಕೊಡ್ತಕ್ಕಂಥದ್ದು ಇಂಡಾಕ್ಟ್ರಿನೇಷನ್. ನಂತರ ಇನ್ವಾಲ್ವ್, ಅವ್ರನ್ನ ಎಲ್ಲಿ ಬೇಕಲ್ಲಿ ಕೂಡಿಸೋದಲ್ಲ. ಹಾಗೆ ಕೂರಿಸ್ಬಿಟ್ರೆ ಅವ್ರಿಗೇನು ಅನಿಸ್ತದೆ, ನಮ್ಮನ್ನು ಎದಕ್ಕೂ ಇವ್ರು ಕರಿತಾ ಇಲ್ಲ, ಯಾವ ಕಾರ್ಯಕ್ರಮಗಳಿಗೂ ನಮ್ಮನ್ನು ಇನ್ವೈಟ್ ಮಾಡ್ತಾ ಇಲ್ಲ ಅಂತ ಭಾವನೆ ಬರಬಾರ್ದು. ಹಾಗೆ ಅವ್ರನ್ನ ಪ್ರತಿಯೊಂದು ಸರ್ವಿಸ್ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗೋ ರೀತಿ ನಾವು ನೋಡ್ಕೊಂಡ್ವಿ ಅಂತ ಹೇಳಿದರೆ ನಿಜವಾಗಿ ಕೂಡ ಅವರ ಸದಸ್ಯತ್ವ ಮುಂದುವರಿಸ್ತಾರೆ ಮತ್ತು ಅತ್ಯಂತ ಉತ್ಸಾಹದಿಂದ ನಮ್ಮ ಸಂಸ್ಥೆಯ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇದೊಂದು ಹೆಮ್ಮೆಯ ವಿಷಯ. ದಾನ ಮಾಡಿದರೆ, ಬಲಗೈಯಿಂದ ದಾನ ಮಾಡಿದರೆ ಅದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ, ಅಂಥ ವ್ಯಕ್ತಿ MB ಪಾಟೀಲ್. ಅನ್ನದಾನಂ ಪರಮದಾನಂ ವಿದ್ಯಾದಾನಂ ಮತಃ ಪರಂ ಅನ್ಯೇನ ಕ್ಷಣಿಕ ತಪ್ತಿ ಯಾವ ಜೀವಂಚ ವಿದ್ಯೆಯ. ಅನ್ನದಾನ ಅಂತಕ್ಕಂಥದ್ದು ಶ್ರೇಷ್ಠ ದಾನ ಅಂತೀವಿ ನಿಜ, ಆದರೆ ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದಂಥ ದಾನ ಅಂತ ಹೇಳಿದ್ರೆ ವಿದ್ಯಾದಾನ. ಯಾರಿಗೂ ತಿಳಿದ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಂತ ವಿದ್ಯಾದಾನವನ್ನು ಮಾಡಿದಂಥ ಖ್ಯಾತಿ ನಮ್ಮ MB ಪಾಟೀಲ್ರದು. ಅವ್ರು ಹೇಳ್ತಾರೆ, ನಾನು ಯಾರಿಗೂ ಇದನ್ನು ಹೇಳ್ಕೊಡೋದಿಲ್ಲ ಅಂತೇಳಿ. ಒಂದು ಕಾರ್ಯಕ್ರಮಕ್ಕೆ ಒಬ್ಬ ವ್ಯಕ್ತಿ, ಇವರಿಂದ ಸಹಾಯ ಪಡೆದಂಥ ಒಬ್ಬ ವ್ಯಕ್ತಿ, ಅವರಿಗೆ ಅವರು ಗುರುತಿಸಬಾರ್ದು, ಅವ್ರನ್ನ ಕರಿಬಾರ್ದು ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿನೇ ಬಂದು ತನ್ನ ಯಾವ ರೀತಿಯ ಪಾಟೀಲರು ನನಗೆ ಸಹಾಯ ಮಾಡಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ತಾವು ತಿಳ್ಕೊಬಹುದು ಅವರಿಗೆ ಎಂಥ ಸೇವಾ ಮನೋಭಾವ ಇದೆ ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮುದ್ದುರಾಮ ಅಂತಕ್ಕಂಥ KC ಶಿವಪ್ಪನವರ ಒಂದು ವಚನ, ಸಮಾಜವೆಂಬ ಗೊಬ್ಬರವನ್ನು ತಿಂದು ಕೊಬ್ಬಿ ಬೆಳೆದ ಹೂ ನೀನು. ಸಮಾಜವೆಂಬ ಗೊಬ್ಬರವನ್ನು ತಿಂದು ಕೊಬ್ಬಿ ಬೆಳೆದ ಹೂ ನೀನು. ಮುಂದೊಂದು ದಿನ ನೀ ಗಬ್ಬು ನಾರುವ ಮುನ್ನ ಆ ಸಮಾಜವನ್ನು ಒಮ್ಮೆ ತಬ್ಬಿಕೊಳ್ಳಲು ಮುದ್ದುರಾಮ. ಎಷ್ಟು ಮಾರ್ಮಿಕವಾದಂಥ ಸಾಲುಗಳು. ಸಮಾಜದಿಂದ ನಾವು ಬೆಳೆದೇವೆ. ಒಬ್ಬೊಬ್ರು ಹೇಳ್ತಿರ್ತಾರೆ, ಐ ಹ್ಯಾವ್ ಕಮ್ ಅಪ್ ಇನ್ ಮೈ ಲೈಫ್ ಆನ್ ಮೈ ಓನ್, ಐ ಹ್ಯಾವ್ ನಾಟ್ ಟೇಕನ್ ಎನಿಬಡೀಸ್ ಹೆಲ್ಪ್ ಅಂತ. ಆದರೆ ಅದು ಶುದ್ಧ ಮೂರ್ಖತನದ ಪರಮಾವಧಿ. ನಮಗೆ ಜನ್ಮ ನೀಡಿದ ತಂದೆ ತಾಯಿಗಳ ಋಣ, ಶಿಕ್ಷಣ ನೀಡಿದಂಥ ಶಿಕ್ಷಕರ ಋಣ, ನಮ್ಮ ಮೇಲೆ ಪ್ರಭಾವ ಬೀರಿದಂಥ ಸಮಾಜದ ಎಲ್ಲ ವ್ಯಕ್ತಿಗಳ ಋಣ ಏನದಲ್ಲ ಅದನ್ನು ತೀರಿಸಲಿಕ್ಕೆ ಎಂದು ಸಾಧ್ಯವಿಲ್ಲ. ಆದ್ದರಿಂದ ಸಮಾಜದಿಂದ ನಾವು ಬೆಳೆದೇವೆ, ಆ ಗೊಬ್ಬರ ತಿಂದು ಬೆಳೆದೇವೆ. ನೀವು ಹರ್ಷದೇಸ ಅವರು ಹೇಳಿದ ಹಾಗೆ ನಾವೇನು ಪಡ್ಕೊಂಡಿದ್ದೇವೆ ಸಮಾಜದಿಂದ ಅದರಲ್ಲಿ ಕೆಲವು ಭಾಗವನ್ನು ಮರಳಿ ಕೊಡೋಣ ಅಂತಕ್ಕಂಥ ಭಾವ ನಮ್ಮಲ್ಲಿ ಇತ್ತು ಅಂತ ಹೇಳಿದರೆ ಅವರು ಒಬ್ಬ ಸಕ್ರಿಯ ಲೈನ್ ಸದಸ್ಯರು ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ನನಗೆ ಆಗಲೇ ಹೇಳಬೇಕಾಗಿತ್ತು, ಜ್ಯೋತಿ ಮೇಡಮ್ ಅವರಿಗೆ
ರೋಟರಿ ಕ್ಲಬ್ನವರು ಸನ್ಮಾನ ಮಾಡಿದರು. ಅವರ ಸೇವೆಗಾಗಿ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿ ಏನು ಹೇಳ್ತೇವೆ, ಸಬಲೀಕರಣ, ಮಹಿಳಾ ಸಬಲೀಕರಣ, ಆ ನಿಟ್ಟಿನಲ್ಲಿ ಅವರಿಗೆ ರೋಟರಿ ಸಂಸ್ಥೆಯವರು ಕರೆದು ಸನ್ಮಾನ ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗಿ ಕೂಡ ಇಲ್ಲೊಬ್ಬ ಹೆಣ್ಣುಮಗಳು ಎಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಹಂಬಲ ಅವ್ರಿಗಿದೆ ಅಂತಕ್ಕಂಥ ಒಂದು ಭಾವ ಅದರಲ್ಲಿ ವ್ಯಕ್ತವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾಟೀಲರಿಗೆ ಒಂದು ಸೂಕ್ಷ್ಮವಾದ ಮಾತು, ಜನನ, ಜೀವನ, ಮರಣ, ಇವು 3 ಆಯಾಮಗಳನ್ನು ನಾವು ನೀವೆಲ್ಲರೂ ಪಾರಾಗಲೇಬೇಕು. ಜನನ, ಜೀವನ, ಮರಣ. ಜನನ ಆಕಸ್ಮಿಕ, ಮರಣ ಖಚಿತ. ಇವೆರಡರ ಮಧ್ಯೆ ಈ ಸಂಗ್ರಾಮ ಇದೆಯಲ್ಲ, ಅದು ಜೀವನ. ಆ ಜೀವನದಲ್ಲಿ ನಮ್ಮ ನೋವುಗಳೇನೇ ಇರಲಿ, ಆ ನೋವುಗಳನ್ನು ಮರೆತು ಇತರರ ನೋವಿಗೆ ನಾವು ಸ್ಪಂದಿಸಿದ್ವಿ ಅಂತ ಹೇಳಿದರೆ, ಅವರ ಮುಖದಲ್ಲಿ ಒಂದು ಆನಂದ, ನಗೆ ತರಿಸಿದ್ವಿ ಅಂತ ಹೇಳಿದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಸದಸ್ಯತ್ವ ಬಹಳ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ನೆನಪಿರಲಿ, ವಿಲಿಯಂ ಪೆನ್ ಒಂದು ಕೋಟ್ ಕೊಡ್ತಾನೆ. ವಿಲಿಯಂ ಪೆನ್, ಐ ಎಕ್ಸ್ಪೆಕ್ಟ್ ಟು ಪಾಸ್ ಥ್ರೂ ದಿಸ್ ವರ್ಲ್ಡ್ ಬಟ್ ಒನ್ಸ್. I expect to pass through this world but once. Any good thing that I can do or any kindness that I can show to my fellow human beings, let me do it now. Let me not defer nor neglect, for I don't expect to pass through this world once again. ನಿಮಗೆಲ್ಲರಿಗೂ ಪುನರ್ಜನ್ಮದಲ್ಲಿ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ವಿಲಿಯಂ ಪೆನ್ ಹೇಳ್ತಾನೆ, ಅವನಿಗೆ ನಂಬಿಕೆ ಇಲ್ಲ, ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ. ದೇವರೇ, ಈ ಭೂಮಿ ಮೇಲೆ ನಾನು ಬಂದಿದ್ದೇನೆ, ಆದರೆ ಒಂದೇ ಸಾರಿ, ಮತ್ತೊಂದು ಸಾರಿ ಬರುವ ನಿರೀಕ್ಷೆ ನನಗಿಲ್ಲ. ಆದ್ದರಿಂದ ನಾನೇನಾದರೂ ಬಡಬಗ್ಗರಿಗೆ ಸಹಾಯ ಮಾಡೋದಾದರೆ, ನಿರ್ಗತಿಕರಿಗೆ ಸಹಾಯ ಮಾಡೋದಾದರೆ ಇದೇ ಜನ್ಮದಲ್ಲಿ ಮಾಡುವ ಒಂದು ಸಾಮರ್ಥ್ಯವನ್ನು ಕೊಡು, ಮತ್ತೊಂದು ಜನ್ಮಕ್ಕಾಗಿ ನಾನು ಕಾಯಲಾರೆ ಅಂತಕ್ಕಂಥ ಮಾತನ್ನು ಬಹಳ ಮಾರ್ಮಿಕವಾಗಿ ಹೇಳ್ತಾನೆ. ಈ ಜೀವನ ಸಾರ್ಥಕ ಆಗಬೇಕು ಅಂತ ಹೇಳಿದರೆ ನಾವು ಮಾನವೀಯ ಮೌಲ್ಯಗಳನ್ನು ಕ್ರೋಢೀಕರಿಸಿಕೊಂಡು ಬದುಕಬೇಕು ಅಂತಕ್ಕಂಥದ್ದು. ಈ ಅವರ ವಿಲಿಯಂ ಪೆನ್ನ ಸಪೋರ್ಟಿಗೆ ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳ್ತಾರೆ, ಮರಣದ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಏನು, ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ, ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ, ಭೂಲೋಕದಲ್ಲಿ ಇರುವವರೆಗೆ ಮಾನವೀಯ ಮೌಲ್ಯಗಳನ್ನು ಕ್ರೋಢೀಕರಿಸಿಕೊಂಡು ಬದುಕು ಅಂತಕ್ಕಂಥ ಮಾತನ್ನೇನು ಹೇಳ್ತಾರೆ. ಹಾಗೆ ನಾವು ಕೂಡ ಈ ಮೌಲ್ಯಗಳನ್ನು, ಜೀವನದ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಸಾರ್ಥಕ ಬದುಕನ್ನು ನಾವು ಸಾಗಿಸಬೇಕು ಅಂತ ಹೇಳಿದರೆ ಅಂಥ ಒಂದು ಕೈಂಕರ್ಯ ನಮ್ದು ಆಗಬೇಕು ಅಂತ. ಏನು ಎಲ್ಲರೂ ನೀನಂದ್ರೆ ಎಷ್ಟು ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ, ನಾನು ಒಂದು ದ್ವೇಷಿಸ್ತಾರೆ ಅಂತ ಹೇಳಿ ಸಾವು ಬದುಕಿಗೆ ಹೇಳ್ತದೆ. ಅದಕ್ಕೆ ಬದುಕು ಉತ್ತರ ಕೊಡ್ತದೆ ಯಾಕೆ ಅನ್ನೋದನ್ನು. ನಾನು ಒಂದು ಸುಂದರ ಸುಳ್ಳು, ನೀನು ಕಠೋರ ಸತ್ಯ. ಬದುಕು ನಿಜ, ಆದರೆ ಬದುಕು ಸುಂದರ ಆಗಿದೆ, ಆದರೆ ಸುಳ್ಳದು. ಇದು ಒಂದು ನೀರಿನ ಗುಳ್ಳೆ ಇದ್ದ ಹಾಗೆ, ಯಾವಾಗ ಹೊಡಿತದೋ ಗೊತ್ತಿಲ್ಲ. ನಾವೆಲ್ಲರೂ ಬಂದಿದ್ದೇವೆ ಭೂಮಿಗೆ, ರಿಟರ್ನ್ ಟಿಕೆಟ್ ತೊಗೊಂಡೇ ಬಂದಿದ್ದೇವೆ. DOB ಅರ್ಜಿ ಆಗಿದೆ, ಆದರೆ DOD ಅದು ಬರಿಬೇಕಾಗಿದೆ, ದಿನಾಂಕ ಯಾವುದು, ಟೈಮ್ ಯಾವುದು ಅಂತೇಳಿ. ಹಾಗೆ ನಾವು ಬದುಕಿರೋವರೆಗೆ ಆ ಮಾನವೀಯ ಮೌಲ್ಯಗಳನ್ನು ಕ್ರೋಢೀಕರಿಸಿಕೊಂಡು ಬದುಕೋಣ ಅಂತಕ್ಕಂಥ ಮಾತಿನೊಂದಿಗೆ ನಾನು ಬಹಳ ಹಾರ್ದಿಕವಾಗಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ MB ಪಾಟೀಲ್, ಇಲ್ಲಿವರೆಗೆ ಅವರು ಶ್ರೀ MB ಪಾಟೀಲ್ರಾಗಿದ್ರು, ಇನ್ಮೇಲೆ ಲಯನ್ MB ಪಾಟೀಲ್ ಅಂತೇಳಿ ಈ ಸದಸ್ಯತ್ವದ ಪಿನ್ನನ್ನು ತಮಗೆ ನೀಡುವ ಮೂಲಕ ಕೆಲವೊಂದು ನಿರ್ಬಂಧನೆಗಳನ್ನು ತಮಗೆ ಹೇಳ್ತೇನೆ. ದಯವಿಟ್ಟು ತಾವು ಕೈ ಎತ್ತಿ ಅವುಗಳ ಪಾಲನೆಯನ್ನು ಮಾಡ್ತೇನೆ ಅಂತಕ್ಕಂಥ ಆಶ್ವಾಸನವನ್ನು ನಮ್ಮ ಸಂಸ್ಥೆಗೆ ನೀಡಬೇಕು ಅಂತಕ್ಕಂಥ ಮಾತನ್ನು ಅವರಿಗೆ ಹೇಳ್ತೇನೆ. ಅತ್ಯಂತ ಸಂತೋಷದಿಂದ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಇದರ ಸದಸ್ಯತ್ವವನ್ನು ಇಂದು ಪಡೆಯುತ್ತಿದ್ದೇನೆ. ಈ ಸಂಸ್ಥೆಯ ಸದಸ್ಯತ್ವದ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ನಾನು ನೀಡುತ್ತಾ ಬರುತ್ತೇನೆ. ಇಲ್ಲಿಯ ಸಭೆ ಸಮಾರಂಭಗಳಿಗೆ ಎಲ್ಲ ಸೇವಾ ಕಾರ್ಯಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿ ನನ್ನಿಂದ ಏನು ಸಾಧ್ಯವಿದೆಯೋ ಆ ಎಲ್ಲ ಸಹಕಾರವನ್ನ ಸಂಸ್ಥೆಗೆ ನೀಡುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಸಂಸ್ಥೆಗೆ ಪರಿಚಯಿಸಿ ಅವರು ಸಕ್ರಿಯ ಸದಸ್ಯರಾಗಿ ಮುಂದುವರಿಯಲು ಅವರಿಗೆ ಈ ಕ್ಲಬ್ಬಿನ ಮಾಹಿತಿಯನ್ನು ಸಮಯಕ್ಕೆ ಸರಿಯಾಗಿ ನೀಡುತ್ತಾ ಪರಿಕಲ್ಪನೆ ನಮ್ಮ ಸರ್ವಿಸ್ ಆಕ್ಟಿವಿಟಿಗಳ ಪರಿಕಲ್ಪನೆಯನ್ನು ಅವರಲ್ಲಿ ಮೂಡಿಸಿ
ಯಾವುದೇ ಸಭೆ ಸಮಾರಂಭಗಳಿಗೆ ಅವರು ಅನುಪಸ್ಥಿತರಾಗದಂತೆ ಅವರನ್ನು ಕರೆತರುವ ಜವಾಬ್ದಾರಿ ನಾನು ನಿರ್ವಹಿಸುತ್ತೇನೆ.